ಸೋನಂ ಸಿಯಾ ಈ ಹೆಸರುಗಳನ್ನ ಕೇಳಿದ್ರೇನೆ ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಈಗ ಹೊಸ ಸೇರ್ಪಡೆ ಈ ಲಿಸ್ಟ್ಗೆ ರೂಬಿ ಅನ್ನುವಂತಹ ಹೆಸರು. ಯಾಕಂದ್ರೆ ಸೋನಂ ಹಾಗೂ ಸಿಯಾ ಕ್ರೂರತ್ವದ ಬಳಿಕ ಈಗ ರೂಬಿಯ ಕ್ರೂರತ್ವ ಬಯಲಾಗಿದೆ. ಪತಿಯನ್ನ ಕೊಂದು ಬಾತ್ರೂಮ್ನಲ್ಲೇ ಈಕೆ ಹೂತಿಟ್ಟು ನಂತರ ಅದಕ್ಕೆ ಟೈಲ್ಸ್ ಹಾಕಿ ಕಂಪ್ಲೀಟ್ ಮುಚ್ಚಾಕಿದ್ದಾಳೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಂತಹ ಭೀಕರ ಕೊಲೆ ಇದು. ಪತಿಯನ್ನ ಕೊಂದು ಹೂತಿಟ್ಟು ಆತ ಕಾಣೆಯಾಗಿದ್ದಾನೆ ಅಂತ ನಾಟಕ ಆಡಿದ್ದು. ಇನ್ನು ಈ ಪ್ರಕರಣ ಬಯಲಿಗೆ ಬಂದಿದ್ದು 45 ದಿನಗಳ ಬಳಿಕ, ಕೊಲೆಯಾಗಿ 45 ದಿನಗಳ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಸ್ವಂತ ಗಂಡನನ್ನ ಕೊಲೆ ಮಾಡಿ ಬಾತ್ರೂಮ್ನಲ್ಲೇ ಹೂತು ಹಾಕಿ ಟೈಲ್ಸ್ ಹಾಕಿ ಮುಚ್ಚಾಕಿ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಆಡಿದ್ಲು. ಆದರೆ ಆಕೆಯ ಕಳ್ಳ ನಾಟಕದಿಂದಲೇ ಈಕೆ ಕೊನೆಗೂ ಲಾಕ್ ಆಗಿದ್ದಾಳೆ. ಒಂದು ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ಲು, ದೂರು ದಾಖಲು ಮಾಡಿದ್ಲು. ಆದರೆ ಮೇ 18ರಿಂದಾನೇ ನನ್ನ ಗಂಡ ಕಾಣ್ತಾ ಇರಲಿಲ್ಲ, ಅಲ್ಲಿ ಹೋಗಿದ್ದಾನೆ ಇಲ್ಲಿ ಹೋಗಿದ್ದಾನೆ ಅಂತ ಸಂಬಂಧಿಕರಿಗೆ ಕತೆ ಹೇಳಿದ್ಲು. 44 ವರ್ಷದ ಈಕೆಯ ಗಂಡ ಸುರೇಂದ್ರ ಶರ್ಮಾ ಮಿಸ್ಸಿಂಗ್ ಅಂತ ದೂರು ಕೂಡ ದಾಖಲು ಮಾಡ್ತಾಳೆ. ಇದಾದ್ಮೇಲೆ ಯಾವಾಗ ಈಕೆಯೇ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ತಾಳೋ ಪೊಲೀಸರು ಈ ಒಂದು ಕೇಸ್ನ ತನಿಖೆಗೆ ಇಳಿತಾರೆ. ಇಳಿದಂತಹ ಸಂದರ್ಭದಲ್ಲಿ ಒಂದೊಂದು ಟೈಮ್ನಲ್ಲಿ ಒಂದೊಂದು ಹೇಳಿಕೆಯನ್ನು ಕೊಡ್ತಾಳೆ. ಯಾಕಂದರೆ ಈಕೆಗೆ ಕ್ಲಾರಿಟಿ ಇಲ್ವಲ್ಲ ಏನು ಹೇಳಬೇಕು ಅಂತ. ಒಂದು ಬಾರಿ ಹೊರಗಡೆ ಹೋಗಿದ್ದಾಳೆ, ಅಂದರೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಇನ್ನೊಂದು ಬಾರಿ ಕೇಳಿದಾಗ ಇಲ್ಲ ಕಾಣೆ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ಲು. ಸೊ ಈಕೆಯ ಹೇಳಿಕೆಯಿಂದ ಅನುಮಾನಗೊಂಡಂತಹ ಪೊಲೀಸರು ಆಯಿತು ಮುಂದಿನ ಹಂತಗಳಲ್ಲಿ ಈಕೆಯ ತನಿಖೆಯನ್ನು ಮಾಡೋಣ ಅಂತ ಹೇಳಿ ಆಕೆಯನ್ನು ಸೈಡಲ್ಲಿ ಇಟ್ಕೊಂಡಿರ್ತಾರೆ. ಅದಾದ ನಂತರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ರೀತಿಯಾಗಿ ವಿಚಿತ್ರವಾಗಿ ಈಕೆ ವರ್ತಿಸ್ತಾ ಇದ್ರು. ಅನುಮಾನಗೊಂಡು ಪೊಲೀಸರು ಇಡೀ ಮನೆಯನ್ನು ತಡಕಾಡಿದಾಗ ಈ ಅಸ್ಥಿ ಪಂಜರದ ಮ್ಯಾಟರ್ ಬಯಲಿಗೆ ಬಂದಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಾಶ್ರೀ, ಈಗ ಒಂದು ರೀತಿಯಾದಂಥ ನಾಟಕ ಪೊಲೀಸರ ತನಿಖೆಯಿಂದ ಬಯಲಾಗಿರುವಂಥದ್ದು ಆ್ಯಂಡ್ ಯಾವ ರೀತಿಯಾಗಿ ಈ ಕೇಸನ್ನು ಪೊಲೀಸರು ಭೇದಿಸಿದ್ದಾರೆ ಅಂತ. ರಾಹುಲ್, ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರೂಬಿ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತಹ ಪ್ರಕರಣಗಳು ಏನಿದ್ದಾವೆ, ಅದು ಭಾವಿ ಪತಿಯನ್ನ ಕೊಲೆ ಮಾಡಿದಂತಹ ಸಿಯಾ ಗೋಯಲ್ ಇರ್ಬೋದು, ಅಥವಾ ತನ್ನ ಪತಿಯನ್ನ ಹನಿಮೂನ್ನ ಸಂದರ್ಭದಲ್ಲಿ ಮೇಲ್ಗಡೆ ತಗೊಂಡು ಹೋಗಿ ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಕೊಲೆ ಮಾಡಿದಂತಹ ಸೋನಂ ಇರ್ಬೋದು, ಅಥವಾ ಮುಸ್ತಾಕ್ ಅನ್ನುವಂತಹ ಮತ್ತೊಬ್ಬ ಲೇಡಿ ತನ್ನ ಪ್ರಿಯಕರನ ಜೊತೆ ಸೇರಿ ಡ್ರಮ್ನಲ್ಲಿ ಸಿಮೆಂಟ್ ಒಳಗಡೆ ತನ್ನ ಪತಿಯ ಮೃತದೇಹವನ್ನ ಇಟ್ಟಂತಹ ಮುಸ್ತಾಕ್ ಇರಬಹುದು. ಆ ಪ್ರಕರಣಗಳ ಸಾಲಿಗೆ ಮತ್ತೊಂದು ಪ್ರಕರಣ ಆಡ್ ಆನ್ ಆಗಿದೆ. ಇಲ್ಲಿ ಕೊಲೆಯಾದಂತಹ ಪತಿಯ ಹೆಸರು ಸುರೇಂದ್ರ ಶರ್ಮಾ ಅಂತ ಹೇಳಿ. ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದೇ ಒಂದು ರೋಚಕವಾದಂತಹ ಒಂದು ಘಟನೆ. ಮೇ 18ನೇ ತಾರೀಕಿನಿಂದಾನೇ ನನ್ನ ಪತಿ ಕಾಣಿಸ್ತಾ ಇಲ್ಲ, ನನ್ನ ಪತಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಈ ರೂಬಿ ತನ್ನ ಕುಟುಂಬಸ್ಥರು ಅಥವಾ ಸಂಬಂಧಿಕರ ಮಧ್ಯೆ ಕಥೆಯನ್ನ ಹೇಳ್ತಾ ಇದ್ಲಂತೆ. ಎಲ್ಲೋ ಹೋಗಿದ್ದಾನೆ ಅಂತ ಹೇಳಿ. ಇವರು ಮನೆ ಬಿಟ್ಟು ಹೋಗಿದ್ದಾನೆ, ಬೇರೆ ಯಾವ್ದೋ ಊರಿಗೆ ಹೋಗಿದ್ದಾನೆ, ಬರ್ತಾನೆ, ಹಿಂಗೆಲ್ಲ ಹೇಳ್ತಾ ಇದ್ಲಂತೆ. ಆದ್ರೆ ಆತನ ಸುರೇಂದ್ರ ಶರ್ಮಾ ಯಾರು ಕೊಲೆಯಾಗಿದ್ದಾನೋ ಆತನ ಅಣ್ಣನಿಗೆ ಇದನ್ನ ಇಷ್ಟು ಲೈಟ್ ಆಗಿ ತಗೋಬಾರ್ದು, ಈಗ ಅವನೆಲ್ಲೋ ಹೋಗಿದ್ದಾನೆ ಅಂತಂದ್ರೆ ನಾವು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ರೂ ದಾಖಲು ಮಾಡಬೇಕು ಅನ್ನೋ ಮನಸ್ಸಿಗೆ ಬರುತ್ತೆ. ಹಾಗಾಗಿ ರೂಬಿ ಶರ್ಮಾಗೆ ಹೇಳಿ ಮೇ 26ನೇ ತಾರೀಕು ರೂಬಿ ಶರ್ಮಾಗೆ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ದಾಖಲಿಸುವಂತಹ ಕೆಲಸವನ್ನ ಸುರೇಂದ್ರ ಶರ್ಮನ ಅಣ್ಣ ಮಾಡಿರ್ತಾನೆ. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ, ಪೊಲೀಸರು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ. ರೂಬಿ ಶರ್ಮಾ ಮನೆ ಹತ್ರ ಹೋಗಿ ಪೊಲೀಸ್ನವರು ಎಲ್ಲರನ್ನ ಅಕ್ಕಪಕ್ಕದ ಮನೆಯವರನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ. ಆದ್ರೆ ಯಾವಾಗ ಪೊಲೀಸರು ಬಂದು ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ರೂಬಿ ಶರ್ಮಾಗೆ ಎಲ್ಲೋ ಒಂದ್ ಕಡೆ ಅಳುಕೋ ಆರಂಭ ಆಗುತ್ತೆ, ತಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಹಲವು ಸಲ ಈ ಸುರೇಂದ್ರ ಶರ್ಮನ್ ಅಣ್ಣ ಇತ್ತಲ್ಲ, ಅವರು ರೂಬಿ ಶರ್ಮಾ ಹೇಳಿರ್ತಾರಂತೆ. ಅವ್ರಿಗೆ ಏನೋ ಒಂದು ಅನುಮಾನ ಇರುತ್ತೆ, ಹೇಳು ಏನಾಗಿತ್ತು ಹೇಳು, ಯಾಕೆ ಅವ್ನ್ ಮನೆ ಬಿಟ್ಟು ಹೋದ, ಬೇರೆ ಏನಾದ್ರು ಆಗಿದ್ಯಾ, ನೀನ್ ಯಾಕೆ ಟೆನ್ಷನ್ ಆಗಿದ್ಯಾ, ಏನಾದ್ರು ಮುಚ್ಚಿಡ್ತಾ ಇದೆಯಾ, ಹೀಗೆ ಹಲವು ಬಾರಿ ಕೇಳಿದಂತೆ. ಆದ್ರೆ ರೂಬಿ ಶರ್ಮಾ ಇಲ್ಲ ಏನೂ ಇಲ್ಲ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ಲು ಬಿಟ್ರೆ ಸತ್ಯವನ್ನ ಬಾಯ್ಬಿಟ್ಟಿರ್ಲಿಲ್ಲ. ಆದ್ರೆ ನಿನ್ನೆ ಆಕೆಯೇ ಸುರೇಂದ್ರ ಶರ್ಮನ್ ಅಣ್ಣನ್ನ ಮನೆಗೆ ಕರೀತಾಳೆ, ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಕರೆದಂತಹ ಟೈಮ್ನಲ್ಲಿ ಆತ ಹೋದಾಗ ಏನಾಯ್ತು ಹೇಳು ಅಂತಂದಂತಹ ಟೈಮ್ನಲ್ಲಿ ಇಲ್ಲ, ನಾನೇ ನನ್ನ ಪತಿ ನನ್ನ ಗಂಡ ಸುರೇಂದ್ರ ಶರ್ಮಾ ನೇಣು ಹಾಕೊಂಡ್ಬಿಟ್ಟಿತ್ತು, ಆ ನೇಣು ಹಾಕಿದ್ದನ್ನು ನೋಡಿ ನನಗೆ ಗಾಬರಿ ಆಯ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಆ ಭಯಕ್ಕೆ ಮನೆಯ ಬಾತ್ರೂಮ್ ಒಳಗೆ ನಾನೇ ಅವರನ್ನ ಸಮಾಧಿ ಮಾಡ್ಬಿಟ್ಟೆ, ಮೇಲ್ಗಡೆ ಟೈಲ್ಸ್ ಹಾಕ್ಬಿಟ್ಟಿದ್ದೀನಿ ಅಂದ್ರಂತೆ. ಅದನ್ನ ಕೇಳಿ ಆಘಾತಕ್ಕೊಳಗಾಗ್ತಾರೆ ಸುರೇಂದ್ರ ಶರ್ಮಾ ಅವರ ಅಣ್ಣ. ಅದಾದ ನಂತರ ಅವ್ರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ.
ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಆ ಬಾತ್ರೂಮ್ ನ ಟೈಲ್ಸ್ ಅನ್ನೆಲ್ಲ ತೆಗೆದು ನೋಡಿದಂತಹ ಟೈಮ್ನಲ್ಲಿ ಅದರಲ್ಲಿ ಸುರೇಂದ್ರ ಶರ್ಮನ್ ಬಾಡಿ ಪತ್ತೆಯಾಗುತ್ತೆ. ಅಂದ್ರೆ ಸುರೇಂದ್ರ ಶರ್ಮನ ಕೊಲೆ ಆಗಿ 45 ದಿನಗಳ ಬಳಿಕ ಈಗಲೂ ಆಕೆ ಹೇಳ್ತಾ ಇರುವಂತಹ ಕತೆ ಏನು ಅಂತಂದ್ರೆ, ನಾನ್ ಕೊಲೆ ಮಾಡ್ಲಿಲ್ಲ, ಸುರೇಂದ್ರ ಶರ್ಮಾನೇ ನೇಣು ಹಾಕೊಂಡಿದ್ರು ಅನ್ನೋದು ಆಕೆ ಆರಂಭದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್. ಆದ್ರೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಏನು ಅಂದ್ರೆ, ಆಕೆಯೇ ಒಂದೋ ವಿಷ ಕೊಟ್ಟು ಇಲ್ಲ ನಿದ್ದೆ ಮಾತ್ರೆಯನ್ನ ಕೊಟ್ಟು ಪತಿಯನ್ನ ಸಾಯಿಸಿದ್ದಾಳೆ. ಅದಾದ ನಂತರ ಅದು ಹೊರಗಡೆ ಬರಬಾರ್ದು, ತಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಬಾತ್ರೂಮ್ ನಲ್ಲಿ ಗುಂಡಿ ತೋಡಿ ಅದರಲ್ಲಿ ಶವವನ್ನ ಹಾಕಿ ಅದಾದ ನಂತರ ಅದ್ರ ಮೇಲೆ ಟೈಲ್ಸ್ ಹಾಕಿಸುವಂತಹ ಕೆಲಸವನ್ನ ಮಾಡಿದ್ದಾಳೆ ಅನ್ನೋದು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಬಟ್ ಯಾವ ರೀತಿ ಕೊಲೆ ಆಯ್ತು, ಹೇಗ್ ಕೊಲೆ ಮಾಡಿದ್ಲು ಅನ್ನೋದು ಪೋಸ್ಟ್ ಮಾರ್ಟಮ್ ನಿಂದ ಬೆಳಕಿಗೆ ಬರಬೇಕು. ಇಷ್ಟಕ್ಕೂ ಕೊಲೆ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆಗೆ ಅಲ್ಲಿ ಒಂದಿಷ್ಟು ಸ್ಥಳೀಯರನ್ನ, ಅಕ್ಕಪಕ್ಕದ ಮನೆಯವರನ್ನ ಮಾತನಾಡಿಸಿದಂತಹ ಟೈಮ್ನಲ್ಲಿ ಅವ್ರು ಕೊಡ್ತಾ ಇರುವಂತಹ ರೀಸನ್ ಏನು ಅಂದ್ರೆ, ಈ ಸುರೇಂದ್ರ ಶರ್ಮಾ ಯಾರು ಕೊಲೆ ಆಗಿದಾನೋ ಆತನಿಗೆ ಕುಡಿದು ಬರುವಂತಹ ಅಭ್ಯಾಸ ಇತ್ತಂತೆ. ದುಡಿತಾ ಇರ್ಲಿಲ್ಲ, ಏನೋ 1 ತಿಂಗಳು ಟೊಮ್ಯಾಟೋದಲ್ಲ ಏನೋ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ್ನಂತೆ, ಮನೆಗೆ ತಂದು ಹಾಕ್ತಾ ಇರ್ಲಿಲ್ಲ. ಈ ವಿಚಾರವಾಗಿ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇತ್ತಂತೆ. ಆ ಜಗಳದ ಕಾರಣಕ್ಕೇನೆ ಪತ್ನಿ ರೂಬಿ ಶರ್ಮಾ ಪತಿ ಸುರೇಂದ್ರ ಶರ್ಮನ್ನ ಕೊಲೆ ಮಾಡಿರಬಹುದು ಅನ್ನೋದು ಸುತ್ತಮುತ್ತಲಿನ ಜನ ಹೇಳ್ತಾ ಇರುವಂತಹ ಮಾತು, ಅಕ್ಕಪಕ್ಕದ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಸದ್ಯ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇನ್ನು ರೂಬಿ ಶರ್ಮಾ ಒಬ್ಬಳೇ ಇದನ್ನ ಮಾಡಕ್ ಸಾಧ್ಯನಾ? ಇದು ಬಹಳ ಮುಖ್ಯವಾಗಿ ಕಾಡುವಂತಹ ಪ್ರಶ್ನೆ ರಾಹುಲ್. ಯಾಕಂದ್ರೆ ಬಾತ್ರೂಮ್ ನಲ್ಲಿ ಒಂದು ಗುಂಡಿ ತೋಡ್ಬೇಕು, ಗುಂಡಿ ತೋಡಿ ಶವವನ್ನ ಅದಕ್ಕಿಡಬೇಕು. ಅದಾದ್ಮೇಲೆ ಈಗ ನೀವು ಬಾತ್ರೂಮ್ ನ ರಿಪೇರಿ ಮಾಡಕ್ಕೆ, ಟೈಲ್ಸ್ ಹಾಕಕ್ಕೆ ಜನರನ್ನ ಕರೆಸ್ತೀರಿ ಅಂತಂದು ಅವ್ರಿಗೆ ಅನುಮಾನ ಬರದ ರೀತಿಯಲ್ಲಿ ಆ ವ್ಯವಸ್ಥೆ ಮಾಡ್ಬೇಕಲ್ಲ. ಹಾಗಾಗಿ ರೂಬಿ ಶರ್ಮಾಗೆ ಬೇರೆ ಯಾರಾದ್ರೂ ಸಹಾಯ ಮಾಡಿರಬಹುದು ಅನ್ನುವಂತಹ ಅನುಮಾನ ಕೂಡ ಪೊಲೀಸರಿಗಿದೆ. ಆ ನಿಟ್ಟಿನಲ್ಲೂ ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ರಾಹುಲ್. ರೈಟ್, ಅಲ್ಲಿಗೆ ನಮ್ಮ ದೇಶದ ಡೇಂಜರಸ್ ಲೇಡಿಗಳ ಹೆಸರಲ್ಲಿ ರೂಬಿ ಶರ್ಮಾ ಹೆಸರು ಕೂಡ ಈಗ ಸೇರ್ಪಡೆ ಆಗಿದೆ. ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.